ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕು ಮದಲಿಂಗನಹಾಳ ಗ್ರಾಮದ ಪವಾಡ ಪುರುಷ ಅಂತಿಮ ಯಾತ್ರೆ 26 ವರ್ಷಗಳಿಂದ ಮೊಹರಂ ದೇವರ ಹಿಡಿತಾ ಇದ್ದಂತಹ ಈ ಭಾಗದ ಸಾವಿರಾರು ಭಕ್ತರ ಮಾರ್ಗದರ್ಶಕರಾಗಿ ಅನೇಕ ಭಕ್ತರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಾ ಇರುವಂತಹ ಮದಲಿಂಗನಹಾಳ ಗ್ರಾಮದ ಪೂಜ್ಯರಾದಂತಹ ದಿವಂಗತ ಖಾದರ್ ಸಾಬ್ ನದಾಫ್ ರವರ ಅಗಲಿಕೆಯನ್ನ ಇಡೀ ಗ್ರಾಮವೇ ಮೌನವಾಗಿದೆ. ಇವರು ಮದಲಿಂಗನಹಾಳ ಗ್ರಾಮದಲ್ಲಿ ಮತ್ತು ದೂರದ ಊರುಗಳಿಂದ ಬಂದಂತಹ ಭಕ್ತರಿಗೆ ನಾನಾ ರೀತಿಯ ಬೇಡಿದ ವರವನ್ನ ಕೊಟ್ಟು ಈ ಭಾಗಕ್ಕೆ ಸಿದ್ಧಿ ಪುರುಷ ಅಂತ ಹೆಸರುವಾಸಿಯಾದಂತಹ ಗ್ರಾಮ. ಆರಾಧ್ಯ ದೈವ ಮೊಹರಂ ದೇವರ ಖಾದರ್ ಸಾಬ್ ನದಾಫ್ ಪೂಜಾರಿ ಮುತ್ಯ ಇವರ ಅಗಲಿಕೆಯಿಂದ ಈ ಭಾಗದ ಜನರಿಗೆ ದೊಡ್ಡ ಆಘಾತವಾಗಿದೆ. ಇವರ ಅಂತಿಮ ಕ್ರಿಯೆ ಮುಸ್ಲಿಂ ಧರ್ಮದ ವಿಧಿವಿಧಾನಗಳೊಂದಿಗೆ ನಡೆಯಿತು ಮತ್ತು ಹಿಂದೂ ಸಂಪ್ರದಾಯದಂತೆ ಇವರ ಪಾರ್ಥಿವ ಶರೀರವು ಗ್ರಾಮದ ಮುಖ್ಯ ಬೀದಿಗಳಲ್ಲಿ ಹಲಿಗೆ ಮಜಲು ಮತ್ತು ಕುದುರೆ ಕುಣಿತದೊಂದಿಗೆ ವಿದಾಯವನ್ನ ಹೇಳಿದ್ರು. ಪೂಜ್ಯರ ಅಂತಿಮ ಯಾತ್ರೆಯಲ್ಲಿ ಸಾವಿರಾರು ಭಕ್ತರು ಗ್ರಾಮಸ್ಥರು ಇವರ ಅಂತಿಮ ದರ್ಶನವನ್ನ ಪಡೆದು ಪೂಜ್ಯರ ಗದ್ದುಗೆ ನಿರ್ಮಾಣಕ್ಕಾಗಿ ಕೊಣ್ಣೂರು ಗ್ರಾಮದ ಶೇಖರ್ ಹತ್ತೂರ್ ಇವರು 21,000 ರೂಪಾಯಿ ದೇಣಿಗೆ ರೂಪದಲ್ಲಿ ನೀಡಲು ಮುಂದಾದ್ರು. ಇದೇ ಸಂದರ್ಭದಲ್ಲಿ ಗ್ರಾಮದ ಗಣ್ಯರಾದ ಎಂಕನಗೌಡ ಪಾಟೀಲ್, ಶರಣಪ್ಪ ರಕ್ಕಸಗಿ, ಶೇಖರ್ ಹತ್ತೂರ್, ಬಸವರಾಜ್ ನಾಯ್ಕೋಡಿ, ಟಿಪಿ ಸೋಮಲಿಂಗಪ್ಪ ಪೂಜಾರಿ, ಬಸವರಾಜ್ ಗೆದ್ದಲಮರಿ, ನಿಂಗಪ್ಪ ಬಿರಾದಾರ್, ಬಸವರಾಜ್ ಬಿಜೂರ್, ಕಮರಾಯಿ ಕಕ್ಕೇರಿ, ನಿಂಗಪ್ಪ ಬಿರಾದಾರ್ ಮತ್ತು ಗ್ರಾಮದ ಅನೇಕ ಗಣ್ಯರು, ಮಹಿಳೆಯರು, ಮಕ್ಕಳು, ಅನೇಕ ಗ್ರಾಮಗಳಿಂದ ಬಂದಂತಹ ಭಕ್ತಾದಿಗಳು ಪೂಜ್ಯರ ಅಂತಿಮ ಯಾತ್ರೆಯಲ್ಲಿ ಪಾಲ್ಗೊಂಡಿದ್ರು. ವರದಿ ಬಂದೆ ನವಾಜ್ ಕೋಳ್ಯಾಳ್.